ನೋಡ್ಕೊಳ್ಳಿ ಕ್ವಶನ್. Evaluate first to limit extends to 0 a power x plus b power x by 2 whole power 1 by x. Second, limit extends to 0 tan x by x power 1 by x square. Again first ಏನು ಮಾಡಿ, ಫಸ್ಟ್ ಕ್ವಶನ್ ಲೆಟ್ k is equal to ಅಂತ ಬರ್ಕೊಳ್ಳೋಣ. ಲೆಟ್ k is equal to ಲಿಮಿಟ್ extends to 0 a power x plus b power x by 2 whole power 1 by x. ಇಲ್ಲಿ ನೋಡಿ ಲಿಮಿಟ್ ಹಾಕಿ ನೋಡಬೇಕು. ಇಲ್ಲಿ ನಾವು ಕೈ ಇಟ್ಕೊಳ್ಳಿರೋ ಫೋರ್ಕ್ ಮಾಡ್ತೀನಿ. ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕ್ಬೇಕು ನೀವು. ನೋಡಿ a ಪವರ್ 0 ಅಂದರೆ 1, b ಪವರ್ ಎನಿ ಪವರ್ 0 ಇಸ್ 1. ನೋಡಿ 1 ಪ್ಲಸ್ 1 ಅಂದರೆ 2, 2/2 ಅಂದರೆ 1. ಇಲ್ಲಿ 1/0 ಅಂದರೆ ಇನ್ಫಿನಿಟಿ. ಇದೇನಾಗುತ್ತೆ, ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಇಲ್ಲಿ a ಪವರ್ 0 ಆಗುತ್ತೆ, 1 ಆಗುತ್ತೆ. ಪ್ಲಸ್ ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ b ಪವರ್ 0 ಆಗುತ್ತೆ, 1 ಆಗುತ್ತೆ. 1 + 1 2, 2/2 ಅಂದರೆ 1. ಇಲ್ಲಿ 1/0 ಅಂದರೆ ಇನ್ಫಿನಿಟಿ. ಅಂದರೆ ಇದು 1 ಪವರ್ ಇನ್ಫಿನಿಟಿ ಥರ ಇದೆ. ಇದಕ್ಕೆ ಇಂಡಿಟರ್ಮಿನೆಂಟ್ ಫಾರ್ಮ್ ಅಂತ ಹೇಳ್ತೀವಿ. ಗೊತ್ತಾಗ್ತದೆ. ಈ ಥರ ಬಂದರೆ ಏನು ಮಾಡಬೇಕು, ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಲಾಗ್ನ ಲಿಮಿಟ್ ಒಳಗಡೆ ತೊಗೊಂಡು ಹೋಗ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. a ಪವರ್ x ಪ್ಲಸ್ b ಪವರ್ x ಬೈ 2 ಹೋಲ್ ಪವರ್ 1 by x. ಈಗ ಇದು ಲಾಗ್, ಇದು m ಇದ್ದಂಗೆ, ಇದ್ರ ಪವರ್ n ಇದ್ದಂಗೆ. ಲಾಗ್ m ಪವರ್ n ಅಂದ್ರೇನು, ಲಾಗ್ m ಪವರ್ n ಅಂದ್ರೇನು, n ಲಾಗ್ m. ಇಲ್ಲೇನಾಗುತ್ತೆ ಅಂದರೆ ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 1 by x log of a power x plus b power x by 2. ಈಗ ಇದು n, ಇದು m. ಲಾಗ್ m ಪವರ್ n ಅಂದರೆ n ಬರ್ಕೊಳ್ಳಿ 1 by x ಲಾಗ್ ಆಫ್. ಈಗ 1 by x ಹಂಗೆ ಇರಲಿ. ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 1 by x ಹಂಗೆ ಇರಲಿ. ಈಗ ಲಾಗ್ m/n ಫಾರ್ಮುಲಾ ಅಪ್ಲೈ ಮಾಡಬೇಕು. ಲಾಗ್ ಆಫ್ m/n ಅಂದರೆ ಲಾಗ್ m ಮೈನಸ್ ಲಾಗ್ m. ಇದೇನಾಗುತ್ತೆ, ಇಲ್ಲಿ ಇದು m, ಇದು n. ಲಾಗ್ m/n ಅಂದರೆ ಲಾಗ್ m ಮೈನಸ್ ಲಾಗ್ n. ಅಂದರೆ ಇದೇನಾಗುತ್ತೆ, ಲಾಗ್ ಆಫ್ m ಅಂದರೆ ಲಾಗ್ ಆಫ್ a ಪವರ್ x ಪ್ಲಸ್ b ಪವರ್ x ಮೈನಸ್ ಲಾಗ್ ಆಫ್ n ಅಂದರೆ ಲಾಗ್ 2. ಈಗೇನು ಮಾಡಬೇಕು, ಲಾಗ್ k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0. ಇದನ್ನ ನೋಡಿ ಈ ಥರ ಬರ್ಕೋಬೋದು. 1ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, 1 ಇಂಟು ಎನಿಥಿಂಗ್ ಇಸ್ ಎನಿಥಿಂಗ್ ಮೈನಸ್ ಲಾಗ್ 2 ಹೋಲ್ ಡಿವೈಡೆಡ್ ಬೈ x. ಅಂದರೆ ಇದನ್ನ ನ್ಯೂಮರೇಟರ್ ಬರ್ಕೊಳ್ಳಿ, ಎಕ್ಸ್ನ ಡಿನಾಮಿನೇಟರ್. ಈಗ ಎಕ್ಸಾಕ್ಟಲ್ಲಿ 0 ಹಾಕಿ. ಈಗ ನೋಡಿ a ಪವರ್ 0 ಅಂದರೆ 1, b ಪವರ್ 0 ಅಂದರೆ 1, 1 + 1 2, ಲಾಗ್ 2 ಮೈನಸ್ ಲಾಗ್ 2 ಅಂದರೆ 0. ಇಲ್ಲಿ ಅಪ್ಪರ್ ಲಿಮಿಟು 0, ಲೋವರ್ ಲಿಮಿಟು 0. ನೋಡಿ 0/0 ಅಂದರೆ LHS ರೂಲ್ ಅಪ್ಲೈ ಮಾಡ್ಬೋದು. LH ರೂಲ್ ಅಂದರೆ LH ರೂಲ್ ಅಂತ ಬರ್ಬೋದು. LHS ರೂಲ್ ಅಂದರೆ ಏನಂದರೆ, ಇದು ನೋಡಿ ಇದನ್ನ ಹಂಗೆ ಲೆಫ್ಟ್ ಹ್ಯಾಂಡ್ನ ಹಂಗೆ ಬರ್ಕೋಬೇಕು, ಲಿಮಿಟು ಹಂಗೆ ಬರ್ಕೋಬೇಕು. ಇಲ್ಲಿ ಈ 0 ಬಂದಿರೋದಕ್ಕೆ ಈ ನ್ಯೂಮರೇಟರ್ ಇಂದ ಈ 0 ಬಂದಿರೋದು, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಬರೀ ನ್ಯೂಮರೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ ನ್ಯೂಮರೇಟರ್ಗೆ ಬರೀಬೇಕು. ಆಮೇಲೆ ಡಿನಾಮಿನೇಟರ್ನ ಡಿಫ್ರೆನ್ಷಿಯೇಟ್ ಮಾಡಿ ಡಿನಾಮಿನೇಟರ್ಗೆ ಬರೀಬೇಕು. ಈಗ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಗೊತ್ತಿರಬೇಕು ನಿಮಗೆ ಅಷ್ಟೇ. ನೋಡಿ d/dx ಆಫ್ ಲಾಗ್ ಎಕ್ಸ್ ಅಂದ್ರೇನು, 1 by x. ಈಗ ನೆಕ್ಸ್ಟ್ d/dx ಆಫ್ ಲಾಗ್ 2 ಅಂದರೆ 0. ಇದು ಗೊತ್ತಿರಲಿ. ನ್ಯೂಮರೇಟರ್ ಡಿಫ್ರೆನ್ಷಿಯೇಟ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಅಂದರೆ ಈ ಲಾಗ್ ಆಫ್ a ಪವರ್ x ಪ್ಲಸ್ b ಪವರ್ x ಮೈನಸ್ ಲಾಗ್ 2ನ ಡಿಫ್ರೆನ್ಷಿಯೇಟ್ ಮಾಡೋದು. ಈಗ ಲಾಗ್ ಆಫ್ a ಪವರ್ x ಪ್ಲಸ್ b ಪವರ್ xಗೆ ಡಿಫ್ರೆನ್ಷಿಯೇಷನ್ ಬಂದು 1 by a ಪವರ್ x ಪ್ಲಸ್ b ಪವರ್ x. ಅಂದರೆ ಲಾಗ್ ಎಕ್ಸ್ಗೆ 1 by x ಇದೆ. ಈಗ ಎಕ್ಸಲ್ಲಿ ಏನಿದೆ, a ಪವರ್ x ಇದೆ, b ಪವರ್ x ಇದೆ. ಅದಕ್ಕೆ ನೋಡಿ ಫಾರ್ಮುಲಾ
ಡಿ ಬೈ ಡಿ ಎಕ್ಸ್ ಆಫ್ ಎ ಪವರ್ ಎಕ್ಸ್ ಅಂದರೆ ಫಾರ್ಮುಲಾ ಎ ಪವರ್ ಎಕ್ಸ್ ಲಾಗ್ಗೆ. ಅದೇ ಥರ ಡಿ ಬೈ ಡಿ ಎಕ್ಸ್ ಆಫ್ ಪಿ ಪವರ್ ಎಕ್ಸ್ ಅಂದರೆ ಪಿ ಪವರ್ ಎಕ್ಸ್ ಲಾಗ್. ಅಂದರೆ ಎ ಪವರ್ ಎಕ್ಸ್ಗೆ ಎ ಪವರ್ ಎಕ್ಸ್ ಲಾಗ್ಗೆ ಪ್ಲಸ್ ಬಿ ಪವರ್ ಎಕ್ಸ್ಗೆ ಬಿ ಪವರ್ ಎಕ್ಸ್ ಲಾಗ್ ಬಿ ಅಷ್ಟೇ. ಲಾಗ್ ಆಫ್ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ಗೆ 1 ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸು. ಆಮೇಲೆ ಎ ಪವರ್ ಎಕ್ಸ್ಗೆ ಎ ಪವರ್ ಎಕ್ಸ್ ಲಾಗ್ಗೆ ಬಿ ಪವರ್ ಎಕ್ಸ್ಗೆ ಬಿ ಪವರ್ ಎಕ್ಸ್ ಲಾಗ್ ಬಿ ಮೈನಸ್ ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ 2 is 0 ಹೋಲ್ ಡಿವೈಡೆಡ್ ಬೈ ಇದು ನ್ಯೂಮರೇಟರ್ ಆಯಿತು ಡಿಫ್ರೆನ್ಷಿಯೇಷನ್. ಈಗ ಡಿನಾಮಿನೇಟರಲ್ಲಿ ಬರೀ ಎಕ್ಸ್ ಇದೆ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದರೆ ಏನು 1. ಇಲ್ಲಿ ನೋಡಿ 1 ಆಗುತ್ತೆ ಹೋಲ್ ಡಿವೈಡ್ ಬೈ 1. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಿಮಗೆ log k is equal to ಈಗ ನೋಡಿ ಎನಿಥಿಂಗ್ ಡಿವೈಡ್ ಬೈ 1 ಅಂದರೆ ಬರೀ ಇದು ಮಾತ್ರ ಉಳಿಯುತ್ತೆ. ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಉಳಿಯೋದೇನು ಎ ಪವರ್ ಎಕ್ಸ್ ಲಾಗ್ ಎ ಪ್ಲಸ್ ಬಿ ಪವರ್ ಎಕ್ಸ್ ಲಾಗ್ ಬಿ ಹೋಲ್ ಡಿವೈಡೆಡ್ ಬೈ ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್. ಈಗ ಎಕ್ಸ್ ಸೆಟ್ಟಲ್ಲಿ 0 ಹಾಕಿ ಏನಾಗುತ್ತೆ ಲಾಗ್ ಕೆ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ನೋಡಿ ಎ ಪವರ್ 0 ಅಂದರೆ 1 ಇಂಟು ಲಾಗ್ ಎ ಅಂದರೆ ಬರೀ ಲಾಗ್ ಎ. ಬಿ ಪವರ್ 0 ಅಂದರೆ 1 ಇಂಟು ಲಾಗ್ ಬಿ ಅಂದರೆ ಬರೀ ಲಾಗ್ ಬಿ. ಎ ಪವರ್ 0 ಅಂದರೆ 1 ಪ್ಲಸ್ ಬಿ ಪವರ್ 0 ಅಂದರೆ 1. ಇದೇನಾಗುತ್ತೆ ಲಾಗ್ ಕೆ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಲಾಗ್ ಎ ಪ್ಲಸ್ ಲಾಗ್ ಬಿ. ಅಂದರೆ ಈಗ ನೋಡಿ ಜ್ಞಾಪಕ ಇಟ್ಕೊಳ್ಳಿ ಲಾಗ್ ಎಮ್ ಪ್ಲಸ್ ಇಲ್ಲಿ ನೋಡಿ ಇದು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಬರೆಯೋದು ಬೇಕಾಗಿಲ್ಲ ಈಗ. ಯಾಕಂದರೆ ಈಗ ನೋಡಿ ಈಗ ಎಸ್ ಇರಲ್ಲ ಇಲ್ಲಿ ಎಕ್ಸಾಕ್ಟಲ್ಲಿ 0 ಹಾಕಿದ್ರೆ ಎ ಪವರ್ 0 ಇಸ್ 1 ಇಂಟು ಲಾಗ್ ಎ ಅಂದರೆ ಲಾಗ್ ಎ. ಬಿ ಪವರ್ 0 ಅಂದರೆ 1 ಇಂಟು ಲಾಗ್ ಬಿ ಅಂದರೆ ಲಾಗ್ ಬಿ. ಎ ಪವರ್ 0 ಅಂದರೆ 1 ಪ್ಲಸ್ 1. ಇದು ಬರೆದ್ರೂ ಏನೂ ಇಲ್ಲ ಬರಿಬೇಡಿ ಈಗ ಅರ್ಥ ಆಗ್ತದೆ. ಯಾಕಂದರೆ ಲಿಮಿಟು ಕಾನ್ಸ್ಟೆಂಟ್ಗೆ ಅಪ್ಲೈ ಮಾಡಿದ್ರೆ ಅದೇ ಸೇಮ್ ಇರುತ್ತೆ. ಅರ್ಥ ಆಯ್ತಲ್ವ. ಇಲ್ಲಿ ಎಕ್ಸು ಇಲ್ಲಿ ನಿಮಗೆ 0/0 ಅಥವಾ 1 ಪವರ್ ಇನ್ಫಿನಿಟಿ ಆ ಥರ ಏನೂ ಬರಲಿಲ್ಲ ಅಂದರೆ ಅಪ್ಲೈ ಮಾಡಿಬಿಡ್ಬೇಕಷ್ಟೆ. ಇದು ಬರೆಯೋಕ್ಕೆ ಹೋಗಬೇಡಿ. ಇದಾದಮೇಲೆ ಈ ಸ್ಟೆಪ್ ಎಕ್ಸಾಕ್ಟಲ್ಲಿ 0 ಹಾಕೋದು. ಎ ಪವರ್ 0 ಅಂದರೆ 1 ಇಂಟು ಲಾಗ್ ಎ ಅಂದರೆ ಲಾಗ್ ಎ. ಎ ಪವರ್ ಬಿ ಪವರ್ 0 ಅಂದರೆ 1 ಇಂಟು ಲಾಗ್ ಬಿ ಅಂದರೆ ಲಾಗ್ ಬಿ ಡಿವೈಡ್ ಬೈ 1 ಪ್ಲಸ್ 1. ಈಗ ನೋಡಿ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಪ್ಲೈ ಮಾಡ್ತೀನಿ. ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್. ಈ ಫಾರ್ಮುಲಾನ ಅಪ್ಲೈ ಮಾಡಿ. ಈಗ ಏನಾಗುತ್ತೆ ಲಾಗ್ ಎ ಪ್ಲಸ್ ಲಾಗ್ ಬಿ ಅಂದರೆ ಲಾಗ್ ಎ ಬಿ ಡಿವೈಡೆಡ್ ಬೈ 1 ಪ್ಲಸ್ 1 ಅಂದರೆ 2. ಇದೇನಾಗುತ್ತೆ ಅಂದರೆ ಲಾಗ್ ಕೆ ಇಸ್ ಈಕ್ವಲ್ ಟು 1/2 ಲಾಗ್ ಎ ಬಿ ಆಗುತ್ತೆ. ಈಗ ನೋಡಿ ಎನ್ ಲಾಗ್ ಎಮ್ ಅಂದರೆ ಲಾಗ್ ಎಮ್ ಪವರ್ ಎನ್. ಈ 1/2ನ ಎ ಬಿಗೆ ಪವರ್ ಕಳಿಸ್ಬೇಕು. ಲಾಗ್ ಕೆ ಇಸ್ ಈಕ್ವಲ್ ಟು ಲಾಗ್ ಎ ಬಿ ಪವರ್ 1/2. ದೇರ್ ಫೋರ್ ನೋಡಿ ಲಾಗ್ ಬಿಟ್ಬಿಡಿ ಕೆ ಇಸ್ ಈಕ್ವಲ್ ಟು ಎ ಬಿ ಪವರ್ 1/2. ಇಷ್ಟೇ ಆನ್ಸರ್ ಇದು. ಇಲ್ಲಿ ಕೆ ಅಂದ್ರೇನು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಎ ಪವರ್ ಎಕ್ಸ್ ಪ್ಲಸ್ ಬಿ ಪವರ್ ಎಕ್ಸ್ ಬೈ 2 ಹೋಲ್ ಪವರ್ 1/x. ಆನ್ಸರ್ ಏನು ಎ ಬಿ ಪವರ್ 1/2. ಗೊತ್ತಾಯ್ತಲ್ವ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. tan x by x ಹೋಲ್ ಪವರ್ 1/x². ಸೆಕೆಂಡ್ ಒನ್. Let second problem k is equal to tan x by x limit extends to 0 tan x by x whole power 1/x². ನೋಡಿ ಇದನ್ನ ಯಾವ ಥರ ಮಾಡೋದು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ ಲಿಮಿಟ್ ಅಪ್ಲೈ ಮಾಡಿದಾಗ ಇಲ್ಲಿ 0 ಟ್ಯಾನ್ ಸಪ್ರೇಟ್ ಮಾಡಿದ್ರೆ ಟ್ಯಾನ್ 0 ಅಂದರೆ 0 ಎಕ್ಸ್ ಅಂದರೆ 0/0 ಬಂದುಬಿಡುತ್ತೆ. 0/0 ಪವರ್ 1/0 0/0 ಪವರ್ ಇನ್ಫಿನಿಟಿ ಬರುತ್ತೆ. ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಅಂದರೆ 1 ಜ್ಞಾಪಕ ಇಟ್ಕೊಳ್ಳಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಅಂದರೆ 1. ಅದಕ್ಕೆ ಏನಾಗುತ್ತೆ
ಟ್ಯಾನ್ ಎಕ್ಸ್ ಬೈ ಎಕ್ಸ್ ಜೊತೆಗೆ ತೊಗೊಳ್ಳಿ, ಇದು ಬೇರೆ ತೊಗೊಬೇಡಿ. ಟ್ಯಾನ್ ಎಕ್ಸ್ ಬೈ ಎಕ್ಸ್ಗೆ 1. ಇಲ್ಲಿ 1/0 ಅಂದರೆ ಇನ್ಫಿನಿಟಿ, 1/∞ ಆಗುತ್ತೆ. 1/∞ ಅಂತ ಬಂದರೆ ನೀವೇನು ಮಾಡಬೇಕು, ಟೇಕ್ ಲಾಗ್ ಆನ್ ಬೋತ್ ಸೈಡ್ ತೊಗೋಬೇಕು. ಹೇಳಿ, log k is equal to limit x tends to 0 log of tan x by x whole power 1/x². ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಲಾಗ್ m ಪವರ್ n ಅಂದರೆ n ಲಾಗ್ m, ಇದನ್ನ ಈ ಕಡೆ ಕಳಿಸ್ಕೊಡ್ತೀನಿ. log k is equal to limit x tends to 0 1/x² log of tan x by x. ಇಲ್ಲಿ ನೋಡಿ, ಲಾಗ್ m ಮೈನಸ್ ಲಾಗ್ n ಮಾಡಬೇಡಿ, ಲಾಗ್ m ಬೈ n ಇದಕ್ಕೆ ಅಪ್ಲೈ ಮಾಡಬೇಡಿ. log k is equal to ಲಿಮಿಟ್ x tends to 0, ಇದು ಮೇಲ್ಗಡೆ ಇರಲಿ, ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಹಂಗೆ ಇರಲಿ. ಟ್ಯಾನ್ ಎಕ್ಸ್ ಬೈ ಎಕ್ಸ್ನ ಬೇರೆ ಮಾಡಬೇಡಿ, m/n ಅಪ್ಲೈ ಮಾಡಬೇಡಿ. ಈಗ ಲಾಗ್ m/n ಅಂದ್ರೇನು, ಲಾಗ್ m ಮೈನಸ್ ಲಾಗ್ n ಇಲ್ಲಿ ಅಪ್ಲೈ ಮಾಡಬಾರ್ದು. 1 into anything is anything, x² ಕೆಳಗಡೆ ಇರಲಿ. ಈಗ ನೋಡಿ, ಲಿಮಿಟ್ ಅಪ್ಲೈ ಮಾಡಿದಾಗ, ಈಗ ಇದು ಅಪ್ಲೈ ಮಾಡಿದಾಗ ಮೇಲ್ಗಡೆ ಕೆಳಗಡೆ ಆ ಥರ ಸಪ್ರೇಟಾಗಿ ಅಪ್ಲೈ ಮಾಡಬೇಡಿ. ಟ್ಯಾನ್ ಎಕ್ಸ್ ಬೈ ಎಕ್ಸ್ ಅಂದ್ರೇನು, ಲಿಮಿಟ್ x tends to 0 ಟ್ಯಾನ್ ಎಕ್ಸ್ ಬೈ ಎಕ್ಸ್ ಅಂದರೆ 1, ಲಾಗ್ 1 ಅಂದರೆ 0. ನ್ಯಾಪ್ರೈಟ್ ನೋಡಿ, ಲಾಗ್ 1 ಅಂದರೆ 0. ಈಗ ನೋಡಿ, ಇಲ್ಲಿ ಲಾಗ್ 1 ಆಗುತ್ತೆ, ಆನ್ಸರ್ ಏನು ಬರುತ್ತೆ, ಲಾಗ್ 1 ಅಂದರೆ 0 ಆಗುತ್ತೆ. ಇಲ್ಲೂ 0 ಬರುತ್ತೆ, 0/0 ಅಂತ ಬಂದರೆ ಏನು ಮಾಡಬೇಕು, LS ರೂಲ್ನ ಅಪ್ಲೈ ಮಾಡಬೇಕು. ಬೈ LS ರೂಲ್ ಅಪ್ಲೈ ಮಾಡೋದು ಯಾವ ಥರ ಅಂದರೆ, ಲಾಗ್ಗೆ ಲೆಫ್ಟಲ್ಲಿ ಹಂಗೆ ಬರ್ಕೊಳ್ಳಿ, ಲಿಮಿಟು ಹಂಗೆ ಬರ್ಕೊಳ್ಳಿ, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು ನ್ಯೂಮರೇಟರ್ನ. ಲಾಗ್ ಆಫ್ ಟ್ಯಾನ್ ಎಕ್ಸ್ ಬೈ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ನು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟು d/dx ಆಫ್ ಲಾಗ್ ಎಕ್ಸ್ ಅಂದ್ರೇನು, 1/x. ಫಸ್ಟ್ ಇಲ್ಲಿ 1/x ಬರ್ಕೊಳ್ಳಿ, ಇಲ್ಲಿ x ಅಂದ್ರೇನು, ಟ್ಯಾನ್ ಎಕ್ಸ್ ಬೈ ಎಕ್ಸ್. ಆಮೇಲೆ ಏನು ಮಾಡಬೇಕು, ಈ x ಅಂದ್ಕೊಂಡಿರ್ತೀರ, ಲಾಗ್ x ಅಂದರೆ 1/x. ಈಗ x ಅಂದ್ಕೊಂಡಿರೋದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ u/v ಅಪ್ಲೈ ಮಾಡಬೇಕು. d/dx ಆಫ್ u/v ಅಂದರೆ v d/dx ಆಫ್ u ಮೈನಸ್ u d/dx ಆಫ್ v ಹೋಲ್ ಡಿವೈಡೆಡ್ ಬೈ v². ಈಗ ನೋಡಿ, ಇಲ್ಲಿ d/dx ಆಫ್ ಟ್ಯಾನ್ ಎಕ್ಸ್ ಅಂದರೆ ಗೊತ್ತಿರಬೇಕು, d/dx ಆಫ್ ಟ್ಯಾನ್ ಎಕ್ಸ್ ಅಂದರೆ sec² x, ಮತ್ತು d/dx ಆಫ್ x ಅಂದರೆ ಗೊತ್ತಿರಬೇಕು. ಕ್ವೋಷಂಟ್ ರೂಲ್ ಅಪ್ಲೈ ಮಾಡೋಕ್ಕೆ. ಈಗ ನೋಡಿ, ಫಸ್ಟು ಲಾಗ್ ಎಕ್ಸ್ ಅಪ್ಲೈ ಮಾಡಿ, d/dx ಆಫ್ ಲಾಗ್ ಎಕ್ಸ್ ಅಂದರೆ 1/x, 1/tan x by x ಬಂದ್ಬಿಡುತ್ತೆ. ಈಗ ಟ್ಯಾನ್ ಎಕ್ಸ್ ಬೈ ಎಕ್ಸ್ ಮಾಡೋಕ್ಕೆ ಇದು ಅಪ್ಲೈ. d/dx ಆಫ್ u/v ಅಂದರೆ v, ಇಲ್ಲಿ u ಅಂದರೆ ಟ್ಯಾನ್ ಎಕ್ಸ್, v ಅಂದರೆ ಎಕ್ಸ್. ನೋಡಿ, v ಬದಲು x ಹಾಕ್ಕೊಳ್ಳಿ, x d/dx ಆಫ್ u ಬದಲು ಟ್ಯಾನ್ ಎಕ್ಸ್. ಇದೆಲ್ಲ ಬರೆಯೋಕ್ಕೆ ಹೋಗಬೇಡಿ, ಇದು ರಫ್ ವರ್ಕ್ ಅಷ್ಟೇ. d/dx ಆಫ್ ಟ್ಯಾನ್ ಎಕ್ಸ್ ಅಂದರೆ sec² x ಮೈನಸ್, ಆಮೇಲೆ u ಇಟ್ಕೋಬೇಕು, ಟ್ಯಾನ್ ಎಕ್ಸು d/dx ಆಫ್ v ಅಂದರೆ d/dx ಆಫ್ x ಅಂದರೆ 1 ಹೋಲ್ ಡಿವೈಡೆಡ್ ಬೈ v² ಅಂದರೆ ಇಲ್ಲಿ v ಅಂದರೆ ಏನು, x². ಇದನ್ನ ಇನ್ನೊಂದು ಸತಿ ಹೇಳ್ತೀನಿ ನೋಡಿ. ಟ್ಯಾನ್ ಎಕ್ಸ್ ಬೈ ಎಕ್ಸ್ ಮಾಡೋದು ಹೆಂಗೆ ಅಂದರೆ, ಫಸ್ಟ್ x ಇಟ್ಕೋಬೇಕು, ಟ್ಯಾನ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ sec² x ಮೈನಸ್ ಟ್ಯಾನ್ ಎಕ್ಸ್ನ ಇಟ್ಕೋಬೇಕು, x ಗೆ 1, ಆಮೇಲೆ v² ಡಿವೈಡೆಡ್ ಬೈ x²ಗೆ 2x. ನೆಕ್ಸ್ಟ್ ಈಗ ಲಾಗ್ k is equal to ಅಂತ ಬರೆದು ಇಲ್ಲೇನು ಮಾಡಿ, ಲಿಮಿಟ್ x tends to 0 ಈಗ ನೋಡಿ, ಈ 2xನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಯಾಕಂದರೆ ಇದು 1/2x ಆಗುತ್ತೆ, 2x ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಇದೇನಾಗುತ್ತೆ, x sec² x ಮೈನಸ್ ಟ್ಯಾನ್ ಎಕ್ಸ್ ಇಂಟು 1 ಅಂದರೆ ಟ್ಯಾನ್ ಎಕ್ಸ್ ಡಿವೈಡೆಡ್ ಬೈ 2x ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ 2x³ ಆಗುತ್ತೆ.
ಆಮೇಲೆ ಈ 1/tan x/xನ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಇನ್ನೊಂದು ಸತಿ ಈ ಥರ ಬರೋದು x/tan x ಅಂತ ಬರ್ಕೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎರಡು ಸತಿ ಬೇಕಾದರೂ ಬರಿಬೋದು. ಈ ಥರ ಗೊತ್ತಾಗ್ತಿದೆಯಾ? 1ನ ಈ ಥರ ಇದಕ್ಕೂ ಸಪ್ರೇಟ್ ಮಾಡಿನೂ ಬರಿಬೋದು. ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x/x ಅಂದರೂ ಒಂದೇ, x/tan x ಅಂದರೂ ಒಂದೇ. x/tan x ಅಂದರೂ ಒಂದೇ, tan x/x ಅಂದರೂ ಒಂದೇ. ಈಗ ಉಳಿಯೋದೇನು ಲಾಗ್ k is equal to limit extends to 0 x secant square x minus tan x by 2x cube. ಇದು 1 ಆಗಿಬಿಡುತ್ತೆ. ಗೊತ್ತಾಯ್ತಲ್ವ? ಈಗ ನೋಡಿ x ಜಾಗದಲ್ಲಿ 0 ಹಾಕಿ, 0 ಇಲ್ಲಿ secant 0 ಅಂದರೆ 1, secant 0 ಅಂದರೆ 1. ಈಗ ನೋಡಿ 0 × 1 ಸ್ಕ್ವೇರ್ ಅಂದರೆ 0, tan 0 ಅಂದರೆ 0. ಈಗ ಏನೇನಂತ ಬಂತು? 0/0. ನೋಡಿ ಎಕ್ಸಾಕ್ಟಲ್ಲಿ 0 secant ಸ್ಕ್ವೇರ್ 0, 0 secant ಸ್ಕ್ವೇರ್ 0 ಅಂದರೆ 0 × 1 ಸ್ಕ್ವೇರ್ ಅಂದರೆ 0 × 1 ಆಗುತ್ತೆ. 0 × 1 is 0, tan 0 ಅಂದರೆ 0, 0 - 0 0 ಡಿವೈಡೆಡ್ ಬೈ 2 × 0 ಕ್ಯೂಬ್ ಅಂದರೆ 0, 0/0. ನೋಡಿ 0/0 ಬಂದರೆ ಅದು ಎಷ್ಟು ಸತಿ 0/0 ಬರುತ್ತೆ ಅವಾಗ LH ರೂಲ್ ಅಪ್ಲೈ ಮಾಡಬೇಕು. ನೋಡಿ ಬೈ LH ರೂಲ್ ಅಂತ ಬರೋದು. by LH rule log k is equal to limit extends to 0. ಈಗ ನೋಡಿ ಇಲ್ಲಿ ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. ಆಮೇಲೆ ಇದನ್ನ ಈಗ ಡಿಫ್ರೆನ್ಷಿಯೇಷನ್ ಆಫ್ ಏನು ಗೊತ್ತಿರಬೇಕಂದ್ರೆ ನಿಮಗೆ d/dx ಆಫ್ u × v ಗೊತ್ತಿರಬೇಕು. u × v ಗೆ ನಾವು ಕಟ್ಕೊಳ್ಳಿ, u d/dx ಆಫ್ v ಪ್ಲಸ್ v d/dx ಆಫ್ u. ಇಲ್ಲಿ u ಅಂದರೆ ಎಕ್ಸು, v ಅಂದರೆ secant square x. ಅದೇ ಥರ d/dx ಆಫ್ x ಗೊತ್ತಿರಬೇಕು 1, d/dx ಆಫ್ secant square x ಗೆ ಜ್ಞಾಪಕ ಇಟ್ಕೊಳ್ಳಿ, secant square x ಗೆ 2 secant x, secant x ಗೆ secant x × tan x. ಇದು secant square x ಗೆ ಡಿಫ್ರೆನ್ಷಿಯೇಷನ್. ಈಗ ನೀಟಾಗಿ ಮಾಡೋಣ ನೋಡ್ಕೊಳ್ಳಿ. ಇದನ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಮತ್ತು d/dx ಆಫ್ tan x ಅಂದರೆ secant square x. ಇಷ್ಟು ಗೊತ್ತಿರಲಿ ನಿಮಗೆ. ನಾನು ನೀಟಾಗಿ ಮಾಡೋಣ. ಫಸ್ಟ್ ಏನು ಮಾಡಿ, ಇದು u ಇದು v, ಫಸ್ಟ್ x ಇಟ್ಕೊಳ್ಳಿ. d/dx ಆಫ್ secant square x ಅಂದರೆ ಏನು? 2 secant x, ಆಮೇಲೆ secant x ಗೆ secant x × tan x, 2 secant x ಆಮೇಲೆ secant x ಗೆ secant x × tan x ಪ್ಲಸ್ ಈಗ ನೋಡಿ u ಇಟ್ಕೊಂಡು ವಿಗೆ ಮಾಡಿದ್ರಿ, x ಇಟ್ಕೊಂಡು ಇದಕ್ಕೆ ಮಾಡಿದಾಗ 2 secant x × tan x. ಅದೇ ಥರ ಪ್ಲಸ್ v ಇಟ್ಕೊಂಡು secant square x ಇಟ್ಕೊಳ್ಳಿ, xಗೆ 1. ಆಮೇಲೆ ಇದಾಯಿತು. ಇದು ನೋಡಿ ಪ್ರಾಡಕ್ಟ್ ರೂಲ್ ಈ ಥರ ಮಾಡಿ, ಎಕ್ಸ್ ಇಟ್ಕೊಂಡು secant square x ಮಾಡಬೇಕು, ಎಕ್ಸ್ ಇಟ್ಕೊಂಡು secant square x ಮಾಡಿದ್ರೆ ಈ ಥರ ಬರುತ್ತೆ, ಪ್ಲಸ್ secant square x ಇಟ್ಕೊಂಡು ಎಕ್ಸ್ಗೆ ಮಾಡಬೇಕು, ಆಮೇಲೆ ಇದು ಬರುತ್ತೆ ಮೈನಸ್ tan x ಗೆ secant square x ಹೋಲ್ ಡಿವೈಡೆಡ್ ಬೈ ಈಗ d/dx ಆಫ್ 2x³ ಜ್ಞಾಪಕ ಇಟ್ಕೊಳ್ಳಿ, d/dx ಆಫ್ x³ ಅಂದರೆ 3x². ಇದೇನಾಗುತ್ತೆ 2 × 3x² ಆಗುತ್ತೆ. ಈಗ ನೋಡಿ log k is equal to limit extends to 0 2x secant x × secant x ಅಂದರೆ secant square x ಆಮೇಲೆ tan x. ಇದು ನೋಡಿ secant square x × 1 ಅಂದರೆ secant square x ಮೈನಸ್ secant, ಇದು ಕ್ಯಾನ್ಸಲ್ ಆಗಿಬಿಡುತ್ತೆ, ಬರೀ ಇದು ಮಾತ್ರ ಉಳಿಯುತ್ತೆ. ಇದು ಹೆಂಗೆ ಬಂತು ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಇದಕ್ಕೆ 2 ಟರ್ಮ್ ಬರುತ್ತೆ, x × secant square x ಇದು ಡಿಫ್ರೆನ್ಷಿಯೇಟ್ ಪ್ಲಸ್ secant square x ಇಟ್ಕೊಂಡು ಎಕ್ಸ್ಗೆ ಇದು ಮೈನಸ್ tan x ಗೆ secant square x ಮೈನಸ್ secant square x ಪ್ಲಸ್ secant square x ಕ್ಯಾನ್ಸಲ್ ಆಗಿ ಇದು ಮಾತ್ರ ಉಳಿಯುತ್ತೆ, ಡಿವೈಡೆಡ್ ಬೈ 2 3 6x². ಇಲ್ಲೇನಾಗುತ್ತೆ ಕ್ಯಾನ್ಸಲ್ ಆಗಿ log k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 ನೋಡಿ secant 2 1 2 3 x ಕ್ಯಾನ್ಸಲ್, ಉಳಿಯೋದು secant square x tan x
ಇಲ್ಲಿ 3 ಉಳಿಯುತ್ತೆ, ಮತ್ತು ಎಕ್ಸ್ ಕ್ಯಾನ್ಸಲ್ ಆದರೆ ಬರೀ ಎಕ್ಸ್ ಉಳಿಯುತ್ತೆ. ಈಗ tan x by x ಅಂದರೆ 1, ಇದನ್ನ ಸಪ್ರೇಟ್ ಮಾಡ್ಕೊಬಿಡಿ. log k is equal to ಲಿಮಿಟ್ ಎಕ್ಸ್ಟೆನ್ಸ್ ಟು 0 secant square x by 3 ಇಂಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 tan x by x ಆಗುತ್ತೆ. tan x by x ಅಂದರೆ 1 ಉಳಿಯೋದು. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಿದಾಗ secant 0 ಅಂದರೆ 1/3 ಇಂಟು 1 ಅಂದರೆ 1/3 ಇಂಟು 1 ಬೇಕಿದ್ರೆ ಬರ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಏನು ಮಾಡಬೇಕು, ಇಲ್ಲಿ ಬರ್ಕೊಡ್ತೀನಿ. log k is equal to 1/3, therefore k is equal to log ಈ ಕಡೆ ಬಂದರೆ ಈ ಪವರ್ ಆಗುತ್ತೆ ನೋಡಿ. ಇದಾದ ತಕ್ಷಣ ಇದು ಬರೀರಿ. log k is equal to 1/3 ಇಂಟು 1/3. ಇದು ಕೆಳಗಡೆನೇ ಬರೀರಿ ಇಲ್ಲಿ, ಆಯಿತಾ. ನೀವು ಕೆ ಅಂದರೆ ಲಾಗ್ ಈ ಕಡೆ ಬಂದರೆ ಈ ಪವರ್ ಆಗುತ್ತೆ, ಈ ಪವರ್ 1/3. ಇಷ್ಟೇ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.